ವಿಧಾನಮಂಡಲ ಅಧಿವೇಶನಕ್ಕೆ ಗೈರಾಗಿದ್ದಾರೆ ಮಾಜಿ ಸಿಎಂ. ವಿಧಾನಸಭಾ ಕಲಾಪದಿಂದ ದೂರ ಉಳಿದಿದ್ದಾರೆ ಸಿದ್ದರಾಮಯ್ಯ ಅವರು. ಪ್ರಮಾಣ ವಚನ ಕಾರ್ಯಕ್ರಮದಲ್ಲೂ ಕೂಡ ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆದಾಗಲೂ ಕೂಡ ಇರಲಿಲ್ಲ. ಈಗ ವಿಧಾನಮಂಡಲ ಅಧಿವೇಶನಕ್ಕೂ ಕೂಡ ಗೈರಾಗಿದ್ದಾರೆ ಮಾಜಿ ಸಿಎಂ. ಡಿಕೆಶಿ ಸಿಎಂ ಆದಂತಹ ಬಳಿಕ ನಡೀತಾ ಇರುವಂತಹ ಮೊದಲ ಅಧಿವೇಶನ ಇರಬೇಕಾಗಿತ್ತು. ಹೇಗೆ ಮಾಡ್ತಾರೆ ಏನು ನೋಡಬೇಕಾಗಿತ್ತು, ಬಟ್ ಇಲ್ಲ. ಖಾತೆ ಹಂಚಿಕೆಯಿಂದ ಅಸಮಾಧಾನಗೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಮೊದಲ ದಿನದ ಕಲಾಪಕ್ಕೆ ಬಂದಿಲ್ಲ. ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕಲಾಪಕ್ಕೆ ಗೈರಾಗಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರದಲ್ಲಿ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಎಸ್, ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಈಗ ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆದಾಗಲೂ ಕೂಡ ಸಚಿವರ ಲಿಸ್ಟ್ ಅವಾಗಲೂ ಕೂಡ ಸಿದ್ದರಾಮಯ್ಯ ಅವರು ಗೈರಾಗಿದ್ರು. ಈಗ ಮೊದಲನೇ ದಿನ ಹೇಗೆ ಮಾಡ್ತಾರೆ, ಹೇಗೆ ಅವರು ನಿಂತ್ಕೊಂಡು ಅವರ ನೇತೃತ್ವದಲ್ಲಿಯೂ ಕೂಡ ಅದು ಇರಬಹುದಾಗಿತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬೇಸರದಲ್ಲಿ ಇರುವಂತಹ ಸಾಧ್ಯತೆಗಳು ಇರಬಹುದು. ಏನಿದೆ ಮಾಹಿತಿ? ಪ್ರಮುಖವಾಗಿ ಸಿದ್ದರಾಮಯ್ಯನವರು ಕೂಡ ಎಲ್ಲೊಂದು ಕಡೆ ಅಸಮಾಧಾನ ಇದೆ. ಸಂಪುಟ ವಿಸ್ತರಣೆ ವೇಳೆನೂ ಕೂಡ ತಾವು ಶಿಫಾರಸು ಮಾಡಿದವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಜೊತೆಗೆ ಪರಿಷತ್ ಅವರಿಗೆ ಇಬ್ಬರಿಗೆ ಸಚಿವ ಸ್ಥಾನವನ್ನ ಕೊಡೋದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿದ್ದು ಕೂಡ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಈಗ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರ ಅಭಿಪ್ರಾಯಗಳನ್ನ ಸರಿಯಾಗಿ ಆಲಿಸಿಲ್ಲ ಅನ್ನೋ ಒಂದು ಅಸಮಾಧಾನ ಅವರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿಯೇ ಬೆಳಗ್ಗೆ ಅಧಿವೇಶನ ಶುರುವಾದ್ರೂ ಕೂಡ ಇದುವರೆಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅಧಿವೇಶನಕ್ಕೆ ಹಾಜರಾಗಿಲ್ಲ. ಅದು ಕೂಡ ಇವತ್ತು ಮೊದಲನೇ ದಿನದ ಕಲಾಪ ಅಗಲಿದ ಗಣ್ಯರಿಗೆ ಸಂತಾಪವನ್ನ ಸೂಚಿಸ್ತಕ್ಕಂಥ ಒಂದು ದಿನ. ಈ ಒಂದು ದಿನ ಅವರು ಬಂದು ಅಗಲಿದ ಒಂದು ಗಣ್ಯರಿಗೆ ಸಂತಾಪವನ್ನ ಸೂಚಿಸಬೇಕಾಗಿತ್ತು. ಆದ್ರೆ ಈಗ ಅಧಿವೇಶನದಿಂದ ಅವರು ದೂರ ಉಳಿದಿರ್ತಕ್ಕಂಥದ್ದು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅವರು ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ನಾಯಕರ ವಿರುದ್ಧ ಗರಂ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಲ್ಲಿ ಕೇವಲ ಸಿದ್ದರಾಮಯ್ಯ ಅವರು ಮಾತ್ರವಲ್ಲ, ಸಚಿವ ಸ್ಥಾನ ವಂಚಿತರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇವತ್ತಿನ ಸದನದಿಂದ ದೂರ ಉಳಿದಿರ್ತಕ್ಕಂಥದ್ದು. ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ರು. ಸಿದ್ದರಾಮಯ್ಯನವರನ್ನ ಡಿಕೆ ಶಿವಕುಮಾರ್ ಹಾಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಚಿವ ಸ್ಥಾನವನ್ನ ಪಡ್ಕೊಳ್ಳೇಬೇಕು ಅಂತ ಬಹಳಷ್ಟು ಒಂದು ಪಣವನ್ನ ತೊಟ್ಟಿದ್ರು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಅವರ ಹೆಸರನ್ನ ಕೈ ಬಿಟ್ಟಿರ್ತಕ್ಕಂಥದ್ದು. ಈಗ ಮಹಿಳೆಯರ ಒಂದು ಸ್ಥಾನ ಪ್ರಾತಿನಿಧ್ಯನೂ ಕೂಡ ಸದನದಲ್ಲಿ ಇಲ್ಲ. ಹಾಗಾಗಿ ಅವರು ಸದನದಿಂದ ದೂರ ಉಳಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಸಿದ್ದರಾಮಯ್ಯನವರು ಇಡೀ ಒಂದು ಸದನದಿಂದಲೇ ದೂರ ಉಳಿತಾರ ಅಥವಾ ಇವತ್ತಿನ ಮಟ್ಟಿಗೆ ಮಾತ್ರ ಸದನದಿಂದ ದೂರ ಉಳಿತಾರ ಅನ್ನೊಂದು ಪ್ರಶ್ನೆಗಳಿಗೆ ಉದ್ಭವ ಆಗಿರ್ತಕ್ಕಂಥದ್ದು. ಎಸ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.